ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಮೊದಲನೇದಾಗಿ ಮಂಡ್ಯ ನೈಟ್ ರೋ ವ್ಯೂವರ್ಶಿಪ್ ಬಿಡುಗಡೆ ಆಗಿದೆ. ನಾನು ಈ ವಾರದ ಮಂಡ್ಯ ನೈಟ್ ರೋ ಬಗ್ಗೆ ಮಾತಾಡ್ತಾ ಇಲ್ಲ, ಬದಲಿಗೆ ಕಳೆದ ವಾರದ ಮಂಡ್ಯ ನೈಟ್ ರೋ ಬಗ್ಗೆ ಮಾತಾಡ್ತಾ ಇದ್ದೀನಿ. ನೆಟ್ಫ್ಲಿಕ್ಸ್ ಅವರು ಕಳೆದ ವಾರದ ಮಂಡ್ಯ ನೈಟ್ ರೋ ವ್ಯೂವರ್ಶಿಪ್ ನ ರಿಲೀಸ್ ಮಾಡಿದ್ದಾರೆ. ಅಂಡ್ ಕಳೆದ ವಾರದ ಮಂಡ್ಯ ನೈಟ್ ರೋ ವ್ಯೂವರ್ಶಿಪ್ 3.7 ಮಿಲಿಯನ್ ಬಂದಿದೆ ನೆಟ್ಫ್ಲಿಕ್ಸ್ ಅಲ್ಲಿ ಗ್ಲೋಬಲಿ. ನಿಜ ಹೇಳಬೇಕು ಅಂದ್ರೆ ಒಳ್ಳೆ ವ್ಯೂವರ್ಶಿಪ್ ಅಂತಾನೆ ಹೇಳ್ಬಹುದು. USA ನೆಟ್ವರ್ಕ್ ಅಲ್ಲಿ ಮಂಡ್ಯ ನೈಟ್ ರೋಗೆ 1.5 ಮಿಲಿಯನ್ ಬರ್ತಾ ಇತ್ತು, ಬಟ್ ನೆಟ್ಫ್ಲಿಕ್ಸ್ ಗೆ ಹೋದಾಗ 3.7 ಮಿಲಿಯನ್ ವ್ಯೂವರ್ಶಿಪ್ ಬರ್ತಾ ಇದೆ. ನಿಜವಾಗ್ಲೂ ಒಂದು ಒಳ್ಳೆ ಕಂಡೀಷನ್ ಅಲ್ಲಿ ಸದ್ಯಕ್ಕೆ ಮಂಡ್ಯ ನೈಟ್ ರೋ ಸಾಕ್ತಾ ಇದೆ. ಅಂಡ್ 2.5 ಗಂಟೆಯ ಮಂಡ್ಯ ನೈಟ್ ರೋ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ನಿಜವಾಗ್ಲೂ ನಾನು 2.5 ಗಂಟೆಯ ಮಂಡ್ಯ ನೈಟ್ ರೋನ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇದ್ದೀನಿ. ಎಷ್ಟು ಬೇಕೋ ಅಷ್ಟು ವಿಚಾರಗಳು ಮಾತ್ರ ನಮಗೆ ಮಂಡ್ಯ ನೈಟ್ ರೋ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಅದಕ್ಕೋಸ್ಕರ ವ್ಯೂವರ್ಶಿಪ್ ಕೂಡ 3.7 ಮಿಲಿಯನ್ ಬಂದಿದೆ. ಈ ಕಡೆ ಸ್ಮ್ಯಾಕ್ ಡೌನ್ ವಿಚಾರಕ್ಕೆ ಬರೋದಾದ್ರೆ ಲಿಟ್ರಲಿ ನನಗಂತೂ 3 ಗಂಟೆಯ ಸ್ಮ್ಯಾಕ್ ಡೌನ್ ನ ನೋಡೋದಕ್ಕೆ ಆಗ್ತಾ ಇಲ್ಲ. ಬೋರಿಂಗ್ ಆಗ್ತಾ ಇದೆ. ಬೇಡ ಆಗದಿರೋ ವಿಚಾರಗಳೆಲ್ಲದನ್ನು ಕೂಡ ಟ್ರಿಪಲ್ ಅವರು ಸ್ಮ್ಯಾಕ್ ಡೌನ್ ಅಲ್ಲಿ ತುಂಬಿಸಿ ಆಗ್ತಾ ಇದ್ದಾರೆ. ಅಂಡ್ ಅದರಿಂದನೇ ವ್ಯೂವರ್ಶಿಪ್ ಕೂಡ 1.4 ಮಿಲಿಯನ್ ಬಂದಿದೆ. ಲಿಟ್ರಲಿ 1.4 ಮಿಲಿಯನ್, ಅದು ಕೂಡ ಸ್ಮ್ಯಾಕ್ ಡೌನಿಗೆ. ಎಲ್ಲಿ 2.4 ಮಿಲಿಯನ್ ಬರ್ತಾ ಇತ್ತು, ಬಟ್ ಈಗ 1.4 ಮಿಲಿಯನ್ ಬಂದಿದೆ ಸ್ಮ್ಯಾಕ್ ಡೌನ್ ವ್ಯೂವರ್ಶಿಪ್. ಸೊ ಆದಷ್ಟು ಬೇಗ 2 ಗಂಟೆಗೆ ಮತ್ತೊಮ್ಮೆ ರಿಟರ್ನ್ ಆಗುತ್ತೆ ಅಂತ ಅಪ್ಡೇಟ್ಗಳು ಬರ್ತಾ ಇದೆ. ರಸಲ್ ಮೇನಿಯಾ ಮುಗಿದ್ಮೇಲೆ ಸ್ಮ್ಯಾಕ್ ಡೌನ್ ಮತ್ತೊಮ್ಮೆ 2 ಗಂಟೆಯ ಶೋ ಆಗಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಸದ್ಯಕ್ಕೆ 3 ಗಂಟೆ ಸ್ಮ್ಯಾಕ್ ಡೌನ್ ನಿಜವಾಗ್ಲೂ ಕೂಡ ಅರ್ಗಿಸ್ಕೊಳ್ಳೋಕ್ ಆಗ್ತಾ ಇಲ್ಲ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಸ್ಟಾಂಗ್ ಕೋಲ್ಡ್ ಸ್ಟೀವ್ ಆಸ್ಟನ್ ಅವರ ಬಗ್ಗೆ. ರೀಸೆಂಟ್ ಆಗಿ ನಮ್ಮ ಸ್ಟಾಂಗ್ ಕೋಲ್ಡ್ ಸ್ಟೀವ್ ಆಸ್ಟನ್ ಅವರು ತನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ತನ್ನ ಇಂಜುರಿ ಬಗ್ಗೆ ಅಪ್ಡೇಟ್ ನ ಕೊಟ್ಟಿದ್ದಾರೆ. ನಮ್ಮ ಸ್ಟಾಂಗ್ ಕೋಲ್ಡ್ ಸ್ಟೀವ್ ಆಸ್ಟನ್ ಅವರ ನೀ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇತ್ತಂತೆ. ಅಂಡ್ ಅದಕ್ಕೋಸ್ಕರ ಅವರು ಸರ್ಜರಿನ ಮಾಡಿಸ್ಕೋಬೇಕಿತ್ತಂತೆ. ಬಟ್ ಇಷ್ಟು ವರ್ಷ ಸರ್ಜರಿನ ಮುಂದೂಡಿ ಈಗ ಕಳೆದ 7 ವಾರದ ಹಿಂದೆ ನಮ್ಮ ಸ್ಟಾಂಗ್ ಕೋಲ್ಡ್ ಸ್ಟೀವ್ ಆಸ್ಟನ್ ಅವರು ನೀಗೆ ಸರ್ಜರಿನ ಮಾಡಿಸ್ಕೊಂಡ್ರಂತೆ. ಅಂಡ್ ಈಗ ಅವರು ಚೆನ್ನಾಗಿ ರಿಕವರಿ ಆಗ್ತಾ ಇದ್ದೀನಿ ಅಂತ ತನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಪೋಸ್ಟ್ ನ ಶೇರ್ ಮಾಡ್ಕೊಳ್ಳೋದ್ರ ಮುಖಾಂತರ ಕೆಳಗಡೆ ಕ್ಯಾಪ್ಷನ್ ಹಾಕಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಈ ಬಾರಿ ರಸಲ್ ಮೇನಿಯಾಗೆ ಸ್ಟಾಂಗ್ ಕೋಲ್ಡ್ ಸ್ಟೀವ್ ಆಸ್ಟನ್ ಅವರು ಬರ್ತಾರೆ ಅಂತ ಅಪ್ಡೇಟ್ಗಳು ಬರ್ತಾ ಇದೆ. ಇವನ್ ನಮ್ಮ ಸ್ಟಾಂಗ್ ಕೋಲ್ಡ್ ಸ್ಟೀವ್ ಆಸ್ಟನ್ ಅವರೇ ತಿಳಿಸಿದ್ರು, ಕಳೆದ ಬಾರಿನೇ ಬರ್ಬೇಕಿತ್ತು, ಬಟ್ ನನ್ನ ಮನೆ ರಸಲ್ ಮೇನಿಯಾ ಇಂದ ಸ್ವಲ್ಪ ದೂರ ಇತ್ತು, ಅದಕ್ಕೋಸ್ಕರ ಬರೋದಕ್ಕೆ ಆಗ್ಲಿಲ್ಲ. ಬಟ್ ಈ ಬಾರಿ ನನ್ನ ಮನೆಯಿಂದ ಸ್ವಲ್ಪ ದೂರನೇ ರಸಲ್ ಮೇನಿಯಾ ನಡೀತಾ ಇರೋದು. ಸೊ ಈ ಬಾರಿ ನಾನು ಬರ್ಬಹುದು ಅಂತ ಅವರೇ ತಿಳಿಸಿದ್ರು. ನೋಡೋಣ ಗೈಸ್, ಈಗ ಸರ್ಜರಿ ಕೂಡ ಆಗಿದೆ, ರಿಕವರಿ ಕೂಡ ಆಗ್ತಾ ಇದ್ದಾರೆ. ರಸಲ್ ಮೇನಿಯಾ ಅಷ್ಟೊತ್ತಿಗೆ ಪ್ರಾಬಬ್ಲಿ ಅವರು ಬರಬಹುದು. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ರಿಕ್ಕಿ ಸ್ಟಾರ್ಕ್ ಅವರ ಬಗ್ಗೆ. ಇವರು AEW ನ ಸೂಪರ್ ಸ್ಟಾರ್ ಅಂಡ್ ಇವರು ಕೂಡ WWE ಗೆ ಬರ್ತಾರೆ ಅಂತ ಸಿಕ್ಕಾಪಟ್ಟೆ ರೂಮರ್ಸ್ ಗಳು ಬರ್ತಾ ಇತ್ತು. ಇವರ ಕಾಂಟ್ರಾಕ್ಟ್ AEW ಕಂಪನಿಯಲ್ಲಿ ಎಕ್ಸ್ಪೈರ್ ಆದ ಕೂಡಲೇ ಇವರು ನಮಗೆ WWE ಅಲ್ಲಿ 100% ನೋಡೋದಕ್ಕೆ ಸಿಗ್ತಾರೆ. ಇವನ್ ಇವರು ಕೂಡ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿದ್ದಾರೆ. ಅಂಡ್ ಈಗ ಗೈಸ್ ನಮ್ಮ ರಿಕ್ಕಿ ಸ್ಟಾರ್ಕ್ ಅವರೇ AEW ಕಂಪನಿ ಬಳಿ ಹೋಗ್ಬಿಟ್ಟು ನನ್ನನ್ನ ನೀವು ರಿಲೀಸ್ ಮಾಡಿ ಅಂತ ಕೇಳ್ಕೊಂಡಿದ್ದಾರಂತೆ. ಇವರ ಬುಕ್ಕಿಂಗು AEW ಕಂಪನಿಯಲ್ಲಿ ಅಷ್ಟೊಂದೇನು ಚೆನ್ನಾಗಿ ಆಗ್ತಾ ಇಲ್ಲ. ಅಂಡ್ ಅದರಿಂದ ಇವರು ಕೂಡ ಸಿಕ್ಕಾಪಟ್ಟೆ ಬೇಜಾರ್ ಮಾಡ್ಕೊಂಡು ನನ್ನನ್ನ ಕಂಪನಿಯಿಂದ ರಿಲೀಸ್ ಮಾಡಿ ಅಂತ ಇವರೇ AEW ಕಂಪನಿ ಬಳಿ ಕೇಳ್ಕೊಂಡಿದ್ದಾರೆ ಅಂತ ಅಪ್ಡೇಟ್ಗಳು ಬರ್ತಾ ಇದೆ. ಐ ಥಿಂಕ್ AEW ಕಂಪನಿ ಅವರು ರಿಲೀಸ್ ಮಾಡೋದಿಲ್ಲ ಅನ್ಕೋತೀನಿ. ನಮ್ಮ CM ಪಂಕ್ ಅವರು ಮಾಡಿದ್ರಲ್ಲ ಅದೇ ರೀತಿ ಇವರು ಕೂಡ ಕೆಲಸ ಮಾಡಿ WWE ಕಂಪನಿಗೆ ಬರಬೇಕಾಗುತ್ತೆ. ಯಾಕಂದ್ರೆ ಯಾರು ತಾನೇ ರಿಲೀಸ್ ಮಾಡ್ತಾರೆ? ನೀವು ನಮ್ಮ ಅಪೋಸಿಟ್ ಕಂಪನಿಗೆ ಹೋಗಿ ಜಾಯಿನ್ ಆಗ್ತೀರಾ ಅಂದ್ರೆ ಅಫ್ಕೋರ್ಸ್ ಕಾಂಟ್ರಾಕ್ಟ್ ಇರುತ್ತೆ, ಹಂಗೆ ಸುಮ್ಮನೆ ಬಿದ್ದಿರ್ಲಿ, ನಿನ್ನನ್ನು ನಾನು ಯೂಸ್ ಮಾಡ್ಕೊಳ್ಳೋದಿಲ್ಲ, ಆದ್ರೂ ಕೂಡ ನಿನ್ನನ್ನು ರಿಲೀಸ್ ಮಾಡೋದಿಲ್ಲ ಅಂತ AEW ಕಂಪನಿ ಅವರು ಕೂರಿಸ್ಕೋತಾರೆ. ಅಂಡ್ ಇವರ ಕಾಂಟ್ರಾಕ್ಟ್ ಎಕ್ಸ್ಪೈರ್ ಆದ್ಮೇಲೆ ಇವರು ನಮಗೆ WWE ಅಲ್ಲಿ ನೋಡೋದಕ್ಕೆ ಸಿಗ್ತಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು 2K25 ಬಗ್ಗೆ. ರೀಸೆಂಟ್ ಆಗಿ ನಾನು ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿದ್ದೆ 2K25 ಅಲ್ಲಿ ನಮಗೆ ಇಂಟರ್ ಜೆಂಡರ್ ಮ್ಯಾಚ್ ಕೂಡ ನೋಡೋದಕ್ಕೆ ಸಿಗುತ್ತೆ ಅಂತ. ಯಾಕಂದ್ರೆ ನಮ್ಮ ರಿಯಾ ರಿಪ್ಲಿ ಹಾಗೆ ಡೊಮಿನಿಕ್ ಮಿಸ್ಟೀರಿಯೋ ಅವರ ಒಂದು ವಿಡಿಯೋನ 2K ಅವರೇ ತನ್ನ ಟ್ವಿಟರ್ ಅಕೌಂಟ್ ಅಲ್ಲಿ ಪೋಸ್ಟ್ ಮಾಡಿದ್ರು. ಅಂಡ್ ಈಗ ಪ್ರಾಬಬ್ಲಿ ಗೈಸ್ ನಮಗೆ ಬ್ಲಡ್ ಲೈನ್ ಶೋಕೇಸ್ ಮೋಡ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಲಿಟ್ರಲಿ ನಾನಂತೂ ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಗೋದೆ ಆ ಒಂದು ವಿಚಾರನ ನೋಡಿ. ಬ್ಲಡ್ ಲೈನ್ ಶೋಕೇಸ್ ಮೋಡ್ ಏನಾದ್ರೂ ನಮಗೆ ನೋಡೋದಕ್ಕೆ ಸಿಕ್ಕರೆ ಬ್ಲಡ್ ಲೈನ್ ಸ್ಟೋರಿ ಲೈನ್ ಗೆ ಸಂಬಂಧಪಟ್ಟಂತಹ ಯಾವ ವಿಚಾರಗಳು ನಮಗೆ ಇಲ್ಲಿವರೆಗೂ ನೋಡೋದಕ್ಕೆ ಸಿಕ್ಕಿದೆಯೋ ಅದನ್ನೆಲ್ಲದನ್ನು ಕೂಡ ನಾವು ಮತ್ತೊಮ್ಮೆ ಗೇಮ್ ಅಲ್ಲಿ ಆಡಿ ಅದರ ಎಕ್ಸ್ಪೀರಿಯನ್ಸ್ ನ ತಗೋಬಹುದು. ಆ ಒಂದು ಗೇಮ್ ಪ್ಲೇ ನೋಡೋದಕ್ಕೆ ನಾನು ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀನಿ. ಅಂಡ್ ಈ ಒಂದು ವಿಡಿಯೋದಲ್ಲಿ ನಮ್ಮ ಜೇ ಊಸೋ ಅವರು ಬ್ಲಡ್ ಲೈನ್ ಶೋಕೇಸ್ ಮೋಡ್ ಬಗ್ಗೆ ಮಾತಾಡೋದಕ್ಕೆ ಬಂದಾಗ ನಮ್ಮ ಲಿವ್ ಮಾರ್ಗನ್ ಅವರು ಜೇ ಊಸೋ ಅವ್ರನ್ನ ನಿಲ್ಲಿಸಿ ಸ್ಪಾಯಿಲ್ ಮಾಡಬೇಡ, ಗೇಮ್ ನ ಆಡ್ಲಿ, ಅವರು ಖರೀದಿ ಮಾಡ್ಲಿ, ಅವಾಗ್ಲೇ ಅವ್ರಿಗೆ ಗೊತ್ತಾಗುತ್ತೆ ಅಂತ ಅವ್ರನ್ನ ಕಟ್ ಮಾಡ್ತಾರೆ ಅಂತಾನೆ ಹೇಳ್ಬಹುದು. ಸೊ ರಿವೀಲ್ ಆಗಿದೆ ಬ್ಲಡ್ ಲೈನ್ ಶೋಕೇಸ್ ಮೋಡ್ ನಮಗೆ 2K25 ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಕೇರಿಯನ್ ಕ್ರಾಸ್ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು ಸದ್ಯಕ್ಕೆ WWE ಅಲ್ಲಿ ನಮ್ಮ ಕೇರಿಯನ್ ಕ್ರಾಸ್ ಅವರ ಬುಕ್ಕಿಂಗ್ ಯಾವ ರೀತಿ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ ಅಂತ. ಅಂಡ್ ಪ್ರಾಬಬ್ಲಿ ಗೈಸ್ ನಮ್ಮ ಕೇರಿಯನ್ ಕ್ರಾಸ್ ಅವರ ನೆಕ್ಸ್ಟ್ ಟಾರ್ಗೆಟ್ ನಮ್ಮ ಸೆತ್
ಫ್ರೀಕಿನ್ ರಾಲೆನ್ಸ್ ಅವರು ಕೂಡ ಆಗಿರಬಹುದು. ಯಾಕಂದ್ರೆ ರೀಸೆಂಟ್ ಮಂಡ್ಯ ನೈಟ್ ರಾ ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ಸೆತ್ ರಾಲೆನ್ಸ್ ಅವ್ರನ್ನ ಕೇರಿಯನ್ ಕ್ರಾಸ್ ಅವರು ಗುರಾಯಿಸ್ಕೊಂಡು ನೋಡ್ತಾ ಇರ್ತಾರೆ. ಇದನ್ನ ನೋಡಿ ಸ್ವಲ್ಪ ಜನ ಸೆತ್ ರಾಲೆನ್ಸ್ ಅವ್ರನ್ನ ಯಾಕೆ ನೋಡ್ತಾ ಇದ್ದಾರೆ ಗುರು ಕೇರಿಯನ್ ಕ್ರಾಸ್ ಅವರು, ಏನು ಮ್ಯಾಚ್ ನ ಡಬ್ಲ್ಯೂ ಅವರು ಪ್ಲಾನ್ ಮಾಡಿದ್ರು ಕೂಡ ಅಷ್ಟೊಂದೇನು ಇಂಟ್ರೆಸ್ಟಿಂಗ್ ಆಗಿರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ನಿಜವಾಗ್ಲೂ ಕೇರಿಯನ್ ಕ್ರಾಸ್ ಅವರು ಸುಮ್ನೆ ಯಾರ್ಯಾರನ್ನೋ ನೋಡೋದು ಆಗಾಗ ನಮಗೆ ನೋಡೋದಕ್ಕೆ ಸಿಗ್ತಾ ಇರುತ್ತೆ. ಅಂಡ್ ಅದೇ ರೀತಿ ಪ್ರಾಬಬ್ಲಿ ನಮ್ಮ ಕೇರಿಯನ್ ಕ್ರಾಸ್ ಅವರು ಇಲ್ಲಿ ನಿಂತ್ಕೊಂಡು ನಮ್ಮ ಸೆತ್ ಫ್ರೀಕಿನ್ ರಾಲೆನ್ಸ್ ಅವ್ರನ್ನ ಕೂಡ ನೋಡ್ತಾ ಇರಬಹುದು. ಆನೆಸ್ಟ್ ಆಗಿ ಹೇಳ್ತೀನಿ, ನಾನಂತೂ ನಮ್ಮ ಕೇರಿಯನ್ ಕ್ರಾಸ್ ಹಾಗೆ ಸೆತ್ ರಾಲೆನ್ಸ್ ಅವರ ಈ ಒಂದು ಫ್ಯೂಡ್ ಅಲ್ಲಿ ಇಂಟ್ರೆಸ್ಟಿಂಗ್ ಆಗಿಲ್ಲ. ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ಈ ಬಾರಿಯ 30 ಮೆನ್ ರಾಯಲ್ ರಂಬಲ್ ಮ್ಯಾಚ್ ಒಳಗಡೆ ನಮ್ಮ ರೋಮನ್ ರೈನ್ಸ್ ಅವರು ಕೂಡ ಎಂಟ್ರಿನ ಕೊಡ್ತಾ ಇದ್ದಾರೆ. ಅಂಡ್ ಈ ಬಾರಿ ನಮ್ಮ ರೋಮನ್ ರೈನ್ಸ್ ಅವರು ಗೆಲ್ಲೋ ಚಾನ್ಸಸ್ ಗಳು ಕೂಡ ಜಾಸ್ತಿ ಇದೆ. ಅಕಸ್ಮಾತ್ ನಮ್ಮ ರೋಮನ್ ರೈನ್ಸ್ ಅವರು ಏನಾದ್ರೂ ಗೆಲ್ಲಲಿಲ್ಲ ಅಂದ್ರೆ ರೋಮನ್ ರೈನ್ಸ್ ಅವ್ರನ್ನ ರಾಯಲ್ ರಂಬಲ್ ಇಂದ ಯಾವ ಸೂಪರ್ ಸ್ಟಾರ್ ಎಲಿಮಿನೇಟ್ ಮಾಡ್ತಾನೆ ಅನ್ನೋದಕ್ಕೂ ಕೂಡ ಒಂದು ಬೆಟ್ಟಿಂಗ್ ಓಡ್ಸ್ ರಿಲೀಸ್ ಆಗಿದೆ ಅಂತಾನೆ ಹೇಳ್ಬಹುದು. ಎಸ್, ನಾವಿಲ್ಲಿ ಟಾಪ್ 5 ಬೆಟ್ಟಿಂಗ್ ಓಡ್ಸ್ ನೋಡೋದಾದ್ರೆ 5ನೇ ಸ್ಥಾನದಲ್ಲಿ ನಮ್ಮ ಜಾಕೋ ಫಾಟೋ ಅವರು ಇದ್ದಾರೆ, 4ನೇ ಸ್ಥಾನದಲ್ಲಿ ಜಾನ್ ಸಿನಾ ಇದ್ದಾರೆ, 3ನೇ ಸ್ಥಾನದಲ್ಲಿ ಸೆತ್ ರಾಲೆನ್ಸ್ ಅವರು ಇದ್ದಾರೆ, 2ನೇ ಸ್ಥಾನದಲ್ಲಿ ಡ್ರೂ ಮ್ಯಾಕೆಂಟೈರ್ ಅವರು ಇದ್ದಾರೆ, ಅಂಡ್ ನಂಬರ್ 1 ನಲ್ಲಿ ಸಿಎಂ ಪಂಕ್ ಅವರು ಇದ್ದಾರೆ. ಸೊ ರೋಮನ್ ರೈನ್ಸ್ ಅವರೇನಾದ್ರೂ ಈ ಬಾರಿಯ ರಾಯಲ್ ರಂಬಲ್ ನ ಗೆಲ್ದಲೆ ಅವರೇನಾದ್ರೂ ಎಲಿಮಿನೇಟ್ ಆದ್ರೆ ಸಿಎಂ ಪಂಕ್, ಡ್ರೂ ಮ್ಯಾಕೆಂಟೈರ್, ಸೆತ್ ರಾಲೆನ್ಸ್, ಜಾನ್ ಸಿನಾ ಹಾಗೆ ಜಾಕೋ ಫಾಟೋ ಇಷ್ಟು ಜನರಲ್ಲಿ ಯಾರಾದ್ರೂ ಒಬ್ರು ರೋಮನ್ ರೈನ್ಸ್ ಅವ್ರನ್ನ ಎಲಿಮಿನೇಟ್ ಮಾಡಬಹುದು ಅಂತ ಬೆಟ್ಟಿಂಗ್ ಆಡ್ಸ್ ಹೇಳ್ತಾ ಇದೆ. ನಿಮ್ಗೆ ಅನ್ಸುತ್ತೆ ಗೈಸ್, ರೋಮನ್ ರೈನ್ಸ್ ಅವ್ರೇನಾದ್ರೂ ಗೆಲ್ಲಿಲ್ಲ ಅಂದ್ರೆ ರೋಮನ್ ರೈನ್ಸ್ ಅವ್ರನ್ನ ಯಾವ ಸೂಪರ್ ಸ್ಟಾರ್ ಎಲಿಮಿನೇಟ್ ಮಾಡ್ತಾನೆ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದಿರ್ತಕ್ಕಂಥದ್ದು ನಮ್ಮ ಬೀಸ್ಟ್ ಬ್ರಾಕ್ ಲೆಸ್ನರ್ ಅವರ ಬಗ್ಗೆ. ಲಿಟರಲಿ ಗೈಸ್, ನಮ್ಮ ಬ್ರಾಕ್ ಲೆಸ್ನರ್ ಅವರು ರಾಯಲ್ ರಂಬಲ್ ಗೆ ಬರ್ತಾರೋ ಇಲ್ವೋ ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯ ಅಪ್ಡೇಟ್ ಬಂದಿಲ್ಲ. ಬಟ್ ರೀಸೆಂಟ್ ಆಗಿ ನಮ್ಮ ಬುಲ್ಲಿ ರೇ ಅವರು ತನ್ನ ಒಂದು ಸ್ಟೋರಿನ ಇಲ್ಲಿ ಹೇಳಿದ್ದಾರೆ ಅಂತಾನೆ ಹೇಳ್ಬಹುದು. ಇದು ಬರೀ ಸ್ಪೆಕ್ಯುಲೇಷನ್ ಅಂತಾನೆ ಹೇಳ್ಬಹುದು. ಅವ್ರು ಹೇಳ್ತಾರೆ, ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು, ಈಗ ಸದ್ಯಕ್ಕೆ ನಮ್ಮ ಗಂತರ್ ಅವರು ಡಬ್ಲ್ಯೂ ಕಂಪನಿಯಲ್ಲಿ ವರ್ಲ್ಡ್ ಹೆವಿ ವೇಟ್ ಚಾಂಪಿಯನ್ ಆಗಿದ್ದಾರೆ. ಸೊ ಈ ಒಂದು ಸಿನಾರಿಯೋನ ನಾವು ಮನಸ್ಸಲ್ಲಿ ಇಟ್ಕೊಂಡು ಪ್ಲಾನ್ ಮಾಡಿಕೊಂಡು ನಡೆದ್ರೆ ಈ ಬಾರಿಯ ರಾಯಲ್ ರಂಬಲ್ ಅಲ್ಲಿ ಸರ್ಪ್ರೈಸ್ ಎಂಟ್ರಿ ಆಗಿ ನಮ್ಮ ಬ್ರಾಕ್ ಲೆಸ್ನರ್ ಅವರು ನೋಡೋದಕ್ಕೆ ಸಿಕ್ಕಿ ಅವರು ಈ ಬಾರಿಯ ರಾಯಲ್ ರಂಬಲ್ ನ ವಿನ್ ಆಗಿ ಡಬ್ಲ್ಯೂ ಅವರು ರಸಲ್ ಮೇನಿಯಾಗೆ ಗಂತರ್ ಹಾಗೆ ಬ್ರಾಕ್ ಲೆಸ್ನರ್ ಅವರ ನಡುವೆ ವರ್ಲ್ಡ್ ಹೆವಿ ವೇಟ್ ಚಾಂಪಿಯನ್ಶಿಪ್ ಗೆ ಒಂದು ಸಿಂಗಲ್ಸ್ ಮ್ಯಾಚ್ ನ ಮಾಡಬಹುದು. ಎಸ್, ಈ ಒಂದು ಐಡಿಯಾನ ಡಬ್ಲ್ಯೂ ಅವರು ಮಾಡಬಹುದು. ಯಾಕಂದ್ರೆ ಪ್ಲಾನ್ಸ್ ಗಳು ಒರಿಜಿನಲ್ ಆಗಿ ಇದ್ವು. ರಸಲ್ ಮೇನಿಯಾ 40 ಯಲ್ಲಿ ಗಂತರ್ ಹಾಗೆ ಬ್ರಾಕ್ ಲೆಸ್ನರ್ ಅವರ ನಡುವೆ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಗೆ ಒಂದು ಸಿಂಗಲ್ಸ್ ಮ್ಯಾಚ್ ನ ಮಾಡೋಣ ಅಂತ. ಬಟ್ ಆಗ ಬ್ರಾಕ್ ಲೆಸ್ನರ್ ಅವರು ಡಬ್ಲ್ಯೂ ಕಂಪನಿಯಲ್ಲಿ ನೋಡೋದಕ್ಕೆ ಸಿಗಲಿಲ್ಲ, ಅಲಿಗೇಷನ್ಸ್ ಗಳು ಬಂದು. ಸೊ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಗಿಂತ ಈಗ ವರ್ಲ್ಡ್ ಹೆವಿ ವೇಟ್ ಚಾಂಪಿಯನ್ಶಿಪ್ ಇದೆ ಗಂತರ್ ಅವರ ಜೊತೆ. ಸೊ ವರ್ಲ್ಡ್ ಹೆವಿ ವೇಟ್ ಚಾಂಪಿಯನ್ಶಿಪ್ ಗೆನೆ ಬ್ರಾಕ್ ಲೆಸ್ನರ್ ಹಾಗೆ ಗಂತರ್ ಅವರ ರಸಲ್ ಮೇನಿಯಾ ಮೆಗಾ ಮ್ಯಾಚ್ ನಮಗೆ ನೋಡೋದಕ್ಕೆ ಸಿಗಬಹುದು. ಡಬ್ಲ್ಯೂ ಅವರು ಏನಾದ್ರೂ ಈ ರೀತಿ ಬುಕ್ ಮಾಡಿದ್ರೆ ಅಂತ ನಮ್ಮ ಬುಲ್ಲಿ ರೇ ಅವರು ತನ್ನ ಅನಿಸಿಕೆನ ತಿಳಿಸಿದ್ದಾರೆ. ನಿಮ್ಗೆ ಅನ್ಸುತ್ತೆ ಗೈಸ್, ಈ ರೀತಿ ಸಿನಾರಿಯೋ ನಮಗೆ ನೋಡೋದಕ್ಕೆ ಸಿಗುತ್ತಾ? ನೋಡೋದಕ್ಕೆ ಸಿಕ್ಕರೆ ಮಾತ್ರ ಸಖತ್ತಾಗಿರುತ್ತೆ. ಬ್ರಾಕ್ ಲೆಸ್ನರ್ ಅವರು ಬಂದು ರಾಯಲ್ ರಂಬಲ್ ನ ಗೆದ್ದು ಗಂತರ್ ಅವ್ರನ್ನ, ಅದು ಕೂಡ ವರ್ಲ್ಡ್ ಹೆವಿ ವೇಟ್ ಚಾಂಪಿಯನ್ಶಿಪ್ ಗೆ ರಸಲ್ ಮೇನಿಯಾದಲ್ಲಿ ಫೇಸ್ ಮಾಡ್ತಾರೆ ಅಂದ್ರೆ ನಾನಂತೂ ಕೈನ ಮೇಲೆತ್ತುತ್ತೇನೆ ಇದು ಆಗ್ಲಿ ಅಂತ. ಸೊ ನಿಮಗೂ ಈ ರೀತಿ ಆಗ್ಬೇಕು ಅಂತ ಆಸೆ ಇದ್ರೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.